ಯತ್ನಾಳ್ ಅವರು ಹೇಳಿದ್ರು ಸದನದಲ್ಲಿ ಹೇಳ್ತೀನಿ ಅಂತ 3 ದಿವಸದಿಂದ ಕಾಯ್ತಾ ಇದ್ದೀವಿ. ಹೇಳ್ಬಿಡಿ, ಇಲ್ಲನ ಹೇಳಿ, ಅಲ್ಲಿ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಅಲ್ಲನ ಹೇಳಿ, ಗಾಳಿನಲ್ಲಿ ಇನ್ನೆಷ್ಟು ವರ್ಷ ಅಂತ ಗುಂಡಾರಿಸ್ತೀರಾ ನೀವು? ಇಲ್ಲಿ ಬಂದು ಹೇಳಿ, ಸಾಕ್ಷಿ ಸಮೇತ ಹೇಳಿ, ಒಬ್ರಿದಾರ, 3 ಇದಾರ, 4 ಇದಾರ, ಕೇಂದ್ರ ಸಚಿವರಿದಾರ, ಕಸ್ಟಮ್ ಆಫೀಸರ್ ಜೊತೆ ಯಾರ್ಯಾರು ಎಲ್ಲ ಗೊತ್ತಾಗ್ಲಿ. ಆಯ್ತಾ, ಅಲ್ಲಿ ದುಬೈನಲ್ಲಿ ಆಯ್ತಾ, ಅವಸರ ಬೇಡ. ಊರಿಗೆ ಬಂದವ್ರು ನೀರಿಗೆ ಬರಬೇಕು, ಬರ್ಲಿ. ಇಲ್ಲಿ ಕೇಳೋ ಅಗತ್ಯ ಇಲ್ಲ, ಪಕ್ಕದ ಸೀಟ್ನಲ್ಲಿ ಕೇಳಿದ್ರೆ ಎಲ್ಲ ಮಾಹಿತಿ ಸಿಗುತ್ತೆ. ಊರಿಗೆ ಬಂದವ್ರು ನೀರಿಗೆ ಬರಬೇಕು, ಮಾಹಿತಿ ಬಗಲಾಗೆ ಇಟ್ಕೊಂಡು ಯಾಕೆ ಊರೆಲ್ಲ ಓಡಾಡ್ತೀವಿ? ನೀವು ಅಪರಂಜಿ ಚಿನ್ನ, ನೀವು ಇದರಲ್ಲಿ ಭಾಗವಹಿಸಿರ್ಲಿಕ್ಕಿಲ್ಲ, ನಮ್ಗೆ ವಿಶ್ವಾಸ ಇದೆ. ನೀವು 24 ಕ್ಯಾರೆಟ್ ನಂಗೆ ಗೊತ್ತಿದೆ, ನೀವು ಇದರಲ್ಲಿ ಭಾಗವಹಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ನೀವು ಯಾಕೆ ತಲೆಬಿಸಿ ಮಾಡ್ತೀರಿ? ಆಯ್ತಾ, ಸತ್ಯ ಇಲ್ಲ. ನೀವು 24 ಕ್ಯಾರೆಟ್ ಗುಡ್ ಫ್ರೆಂಡ್. ಮಾನ್ಯ ಅಧ್ಯಕ್ಷರೇ, ನೀವೇ ಸರ್ಟಿಫಿಕೇಶನ್ ಕೊಟ್ಬಿಡ್ರಿ, ಉಳಿದವ್ರು ಗೊತ್ತಾಗ್ತದೆ. ನಾನು ನೋಡಿ, ಇದೆಂತ ಪರಿಸ್ಥಿತಿ ಅಂದ್ರೆ, ನಿಮ್ಮನ್ನ ಅಪರಾಂಜಿ ಚಿನ್ನ ಅಂದ್ರೂ ಬೇಜಾರು, ನಿಮಗೆ ನೀವು ಆರೋಪಿ ಅಂದ್ರೂ ಬೇಜಾರು. ನಾನು ಏನ್ ಮಾಡ್ಲಿ ಹೇಳಿ? ಚಿನ್ನ ಬೇರೆ ಪದ ಯೂಸ್ ಮಾಡಿ. ಸರ್, ತಾಮ್ರ ಫಿಕ್ಸ್ ಮಾಡಲೇಬೇಕಲ್ಲ.